ನಾವೆಲ್ಲ ಚಳವಳಿಯಲ್ಲಿ ಇದ್ದೀವಿ, ನೀವೆಲ್ಲ ಚಳವಳಿಯಲ್ಲಿ ಇದ್ದೀರಿ, ಕಾಂಗ್ರೆಸ್ನವರೆಲ್ಲ ಚಳವಳಿಯಲ್ಲಿ ಇದ್ದೀರಿ. ಅಂದ್ರೆ ಬದಲಾವಣೆ ಮಾಡ್ತಕ್ಕಂಥ ಸಮಾನತೆಯನ್ನು ತರಬೇಕು, ಸಮಾನ ಅವಕಾಶಗಳನ್ನ ಎಲ್ರಿಗೂ ಬದುಕಿಸ್ಕೊಡ್ಬೇಕು. ಸಮಾನ ಅವಕಾಶಗಳು ಇಲ್ಲದೇನೆ ಅಸಮಾನತೆ ನಿರ್ಮಾಣ ಆಗ್ತದೆ. ಈ ಅಸಮಾನತೆ ನಿರ್ಮಾಣ ಆಗ್ಲಿಕ್ಕೆ ಕಾರಣ ಜಾತಿ ವ್ಯವಸ್ಥೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಈ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ಏಯ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಏಯ್ ಕೂತ್ಕೊಳ್ಳಿ, ಅಲ್ಲಿ ಇಲ್ಲಿ ಕೂತ್ಕೊಳ್ಳಿ. ನಿಮ್ಮನ್ನ ಬಹಳ ಹಾರ್ದಿಕವಾಗಿ ಸ್ವಾಗತ ಮಾಡುತ್ತೇವೆ. ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರ್ತಾ ಇದ್ದಾರೆ, ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ತೀರ್ಮಾನ. ಓಕೆ, ಬಹಳ ಒಳ್ಳೆ ದಿನನೇ ಸೇರ್ತಾ ಇದ್ದೀರಿ. ಫೌಂಡೇಶನ್ ಗಟ್ಟಿಯಾಗಿದೆ. ಈಗ ಏನಾಗಿದೆ ಅಂತಂದ್ರೆ, ನಮ್ಮಲ್ಲಿ ಅಧಿಕಾರ ಬರ್ತದೆ ಹೋಗ್ತದೆ, ರಾಜಕೀಯದಲ್ಲಿ ಯಾವಾಗಲೂ ಅಧಿಕಾರ ಬರೋದು ಹೋಗೋದು ಇಲ್ಲೇ ಇರ್ತದೆ. ಆದ್ರೆ ಬಿಜೆಪಿಯವರು ಅಧಿಕಾರ ಇಲ್ಲಿಗೋಸ್ಕರವಾಗಿ ವೋಟ್ ಚೋರಿ ಕೆಲಸ ಮಾಡ್ತಾರೆ. ಯಾವ ಮಟ್ಟಿಗೆ ಬೇಕಾದ್ರೆ ವೋಟ್ ಹೋಗ್ತಾರೆ. ಈ ಸಾರಿ ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು ಇಲ್ಲೇ ಈ ಸಾರಿನೇ ಹೋಗ್ಬಿಡೋರು, ಲೋಕಸಭಾ ಚುನಾವಣೆಯಲ್ಲಿ ಹೋಗ್ಬಿಡೋರು. ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವ್ರ ಕೈ ಹಿಡಿದ್ರಿಂದ ಉಳ್ಕೊಂಡಿದ್ದಾರೆ. ಈಗ ಮತ್ತೆ ಈ ಮನ್ರೇಗಾ ಬದಲಾವಣೆ ಮಾಡಿದಾರಲ್ಲ, ಕೇಳ್ಗಾಲ ಬಂದ್ಬಿಟ್ಟಿದ್ದಾರೆ. ಕೇಳ್ಗಾಲ ಮಹಾತ್ಮ ಗಾಂಧೀಜಿ ಸುಮ್ಮನೆ ಅಳ್ಸಕೊಂಡ್ಬಿಟ್ಟಿದಾರಲ್ಲ, ಅವ್ರ ಪ್ರಯತ್ನ ಏನೇ ಮಾಡಿದ್ರು ಕೂಡ ಮಹಾತ್ಮ ಗಾಂಧೀಜಿಯವರ ಹೆಸರು ಶಾಶ್ವತ. ಫಾದರ್ ಆಫ್ ದಿ ನೇಷನ್ ಈಸ್ ಮಹಾತ್ಮ ಗಾಂಧೀಜಿ ಅಲ್ವಾ? ಅವರು ಹೆಸರು ಬದಲಾಯಿಸ್ಬಿಡ್ತಕ್ಕ ಕಾರ್ಯಕ್ರಮದಲ್ಲಿ ಅವ್ರ ಹೆಸರು ಬದಲಾವಣೆ ಮಾಡ್ಬಿಟ್ಟ ತಕ್ಷಣ ಮಹಾತ್ಮ ಗಾಂಧೀಜಿ ಹೆಸರು ಹೇಳಿಸಕ್ಕಾಗತ್ತ? ಅದಕ್ಕೆ ಮನಮೋಹನ್ ಸಿಂಗ್ ಅವರು, ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮಾಡಿದಂತ ಕಾರ್ಯಕ್ರಮ ಇದು 2005 ಪ್ರಾರಂಭ ಆಗಿದೆ. 2005 ಅವತ್ತಿಂದ ಇವತ್ತಿನವರೆಗೆ ಇತ್ತು. ಈಗ ಬದಲಾವಣೆ ಮಾಡಕ್ ಹೊರಟ್ಬಿಟ್ಟಿದ್ದಾರೆ. ಇದು ಕ್ಯಾಬಿನೆಟ್ ಡಿಸಿಷನ್ ಆಗಿಲ್ಲ, ಪ್ರಧಾನಮಂತ್ರಿಯವರ ಕಚೇರಿನಲ್ಲೇ ತೀರ್ಮಾನ ಆಗಿರೋದು. ಇದು ಸಂಬಂಧಪಟ್ಟ ಮಂತ್ರಿಗೂ ಗೊತ್ತಿಲ್ಲ ಪಾಪ. ಅದಕ್ಕೆ ಇದನ್ನ ಉಳಿಸ್ಕೊಳ್ತಕ್ಕಂಥದ್ದು, ರಕ್ಷಣೆ ಮಾಡ್ಬೇಕಾಗಿರೋದು ಯಾರ ಕರ್ತವ್ಯ? ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ.